ಪ್ರೆಗ್ನೆನ್ಸಿಲಿ ಯಾವ ಹಣ್ಣು ತಿಂದರೆ ಹೆಚ್ಚು ಬೆನಿಫಿಟ್ಟು? ಬನ್ನಿ ತಿಳಿಸ್ತೀನಿ. ನಾನು ಡಾಕ್ಟರ್ ವಂದನಾ ವೀರೇಂದ್ರ, ಫರ್ಟಿಲಿಟಿ ಸ್ಪೆಷಲಿಸ್ಟ್, GYVF ಹಾಸನ. ಮೊದಲಿಗೆ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದ್ದು ನಿಮ್ಮ ಹೀಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದು ಒಂದು ನ್ಯಾಚುರಲ್ ಎಕೋಸ್ಪ್ರಿನ್ ಕಂಟೆಂಟ್ ಇರುವಂತಹ ಫ್ರೂಟು. ಹೌದು, ಇದು ಪಾಪುಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಎರಡನೆಯದಾಗಿ ಚೇಪೆಕಾಯಿ. ಚೇಪೆಕಾಯಿನಲ್ಲಿ ಫೈಬರು ಹೆಚ್ಚಾಗಿದ್ದು ನಿಮ್ಗೆ ಏನಾದರೂ ಮೋಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸ್ಟಾಪ್ ಮಾಡುತ್ತೆ. ಮೂರನೆಯದಾಗಿ ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ, ಹಾಗಾಗಿ ಇದು ಅಸಿಡಿಟಿನ ಕಡಿಮೆ ಮಾಡುತ್ತೆ. ನಾಲ್ಕನೆಯದಾಗಿ ವೈಟಮಿನ್ C ಹೆಚ್ಚಾಗಿರೋ ಹಣ್ಣುಗಳು ಯಾವ್ಯಾವುದು? ಮೋಸಂಬಿ ಹಣ್ಣು, ಆರೆಂಜು, ಇವೆಲ್ಲ ಐರನ್ನ ಅಬ್ಸರ್ವ್ ಮಾಡಲಿಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ಕೊನೆಯದಾಗಿ ಆ್ಯಪಲಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ ಹಾಗೂ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಈ ಎಲ್ಲ ಹಣ್ಣುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಚೆನ್ನಾಗಿರುತ್ತೆ. ಇನ್ನು ಹೆಚ್ಚು ಫರ್ಟಿಲಿಟಿ ಮಾಹಿತಿಗಾಗಿ GYVFನ ಫಾಲೋ ಮಾಡಿ. ಧನ್ಯವಾದ.